ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗಲ್ಲಿ ಆ್ಯಕ್ಚುಲಿ ನಿಮಗೆ ಇದೊಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಫುಲ್ ವಿಡಿಯೋ ನೋಡಿ. ಪುನರ್ವಂಗೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿಸಿ ರೆಡಿ ಮಾಡ್ತಾ ಇದ್ದೀನಿ. ಇವನಿಗೆ ಸ್ನಾನ ಮಾಡಿಸಿ ಬಟ್ಟೆ ಹಾಕೋದು ಒಂದು ಟಾಸ್ಕ್ ಆ್ಯಕ್ಚುಲಿ. ಇವಾಗ ನನ್ನ ಸಿಚುವೇಶನಲ್ಲಿ ಆದರೆ ಒಂದೊಂದ್ಸಲ ನಾನೇ ಮಾಡಿಸ್ತೀನಿ, ಇಲ್ಲ ಅಂದರೆ ನಮ್ಮಮ್ಮನೋ ನಮ್ಮಪ್ಪನೋ ಯಾರಾದರೂ ಮಾಡಿಸ್ತಾರೆ ಇವಾಗ. ಸೊ ಬನ್ನಿ ಫುಲ್ ವಿಡಿಯೋ ನೋಡ್ಕೊಂಬರೋಣ. ಏನು ಯಾರು ಮುಟ್ಟಿದ್ರೆ ಬೈತಾರೆ. ಏಯ್ ಡೋಂಟ್ ಟಚ್ ಅಂತಾರೆ. ನಿನ್ ಕೆಂಚ ಆಗ್ತಿದ್ಯಾ ನಿನಗೆ ಗೊತ್ತಾ? ಎಣ್ಣೆ ಇದೆ ಸರಿಯಾಗಿ ಹಾಕ್ಸ್ಕೊಳ್ದೆ, ಬರೀ ಕೆಂಚ ಆಗ್ತಿದ್ಯಾ ನೀನು. ಸರಿ ಏರ್ ಕಟಿಂಗ್ ಮಾಡ್ಸಲ್ವಾ ನೀನು? ಏಕೆ ಯಾಕೆ ಮಾಡ್ಸಲ್ಲ? ಕರೀಲಾ ಬಸ್ವನ್ನ? ಫೋನ್ ಮಾಡ್ಲಾ? ನಾಳೆ ಕರೀಲಾ? ನಮ್ಮ ಮಗುಗೆ ಕಟಿಂಗ್ ಮಾಡ್ಬೇಕು ಬಸ್ವಾ, ಬಾ ಸ್ವಲ್ಪ ಮನೆ ಹತ್ರ ಅಂತ ಕರೀಲಾ? ಬರ್ತಾನೆ, ಬಂದು ಕಟಿಂಗ್ ಮಾಡ್ಕೊಡ್ತಾನೆ. ಯಾಕೆ ಅಳ್ತೀಯ? ಪೆದ್ದನ ನೀನು? ಹೆಣ್ಮಗು ನಾಡಕ್ ನೀನು ಎಷ್ಟು ದೊಡ್ಡ ಹುಡುಗ ಆಗಿದ್ಯಾ? ನಗ್ತಾನೆ ನೀ ಹೇಳೋದು ನೋಡ್ಬಿಟ್ಟು. ಸೊ ಇಷ್ಟು ದೊಡ್ಡ ಹುಡುಗ ಆಗಿ 3 ವರ್ಷದ ಮುಗ್ಗತ್ತಿ ಆದ್ರೂ ಅಳ್ತಾನಲ್ಲ ಇವನು ಅಂತ ನಗ್ತಾನೆ ಬಸ್ವ. ನಾನೇನು ಮಾಡಲ್ಲಪ್ಪ, ಕಟಿಂಗ್ ಮಾಡ್ಬಿಟ್ಟು ಕಳಿಸ್ತೀನಿ ಮಾಡಿಸ್ಬಿಟ್ಟು. ಬಟ್ಟೆಗಾಗುತ್ತೆ. ಇವತ್ತು ಮನೇಲಿ ಬೆಳಗ್ಗೆ ತಿಂಡಿ ಉಪ್ಪಿಟ್ಟು ಮತ್ತು ಮೊಸರನ್ನ, ಅದ್ರ ಜೊತೆಗೆ ಖಾಲಿ ಹೊಟ್ಟೆಗೆ ಇದು ಡ್ರೈ ಫ್ರೂಟ್ಸು ಮತ್ತು ಮೊಳಕೆ ಕಟ್ಟಿರೋ ಹುರುಳಿಕಾಳು ಪಲ್ಯ. ಸೊ ಇಲ್ಲಿಗೆ ಬಂದಾಗಿಂದ ಈ ಥರ ಡೈಲಿ ಯಾವುದಾದ್ರೂ ಒಂದು ಪಲ್ಯ ಇದ್ದೇ ಇರುತ್ತೆ. ನನಗೆ ಯಾವತ್ತಾದ್ರೂ ಬೇಜಾರು ಅನಿಸಿದ್ರೆ ಬೇಡ ಅಂತ ಹೇಳ್ಬಿಡ್ತೀನಿ ಅಷ್ಟೇ. ಅದು ಬಿಟ್ಟರೆ ಡೈಲಿ ಏನಾದರೂ ಒಂದೊಂದು ಪಲ್ಯಗಳು ಮಾಡಿಕೊಡ್ತಾ ಇರ್ತಾರೆ. ನಾನು ಅಲ್ಲಿದ್ದಾಗ ನನಗೆ ಅಡುಗೆ ಮನೇಲಿ ನಿಂತ್ಕೊಂಡು ಮಾಡೋಕ್ಕಾಗದೆ ನಾನೇನೂ ಮಾಡ್ಕೊಂಡು ತಿಂತಿರಲಿಲ್ಲ. 3 ಟೈಮ್ ಮಾಮೂಲಿ ಅಡುಗೆ ತಿಂಡಿ ತಿಂದ್ಕೊಂಡ್ರೆ ಸಾಕಾಗಿತ್ತು. ಅನ್ನೋರು ಅಂತಾರೆ ಇಬ್ರಿಗೆ ಮಾಡೋಕ್ಕೆ ಏನೇ ಒಳಗೆ ಭಾರಿ ಇದ ಅಂತ. ಬಟ್ ಆಗ್ತಿರ್ಲಿಲ್ಲ. ಬಟ್ ಇವಾಗ ಏನಿಲ್ಲ, ಆರಾಮಾಗಿದ್ದೀನಿ ಇವಾಗ, ಬಗ್ಗಂಗಿಲ್ಲ. ಸೊ ತುಂಬ ಹೊತ್ತು ನಿಲ್ಲಂಗಿಲ್ಲ. ಹಾಗಾಗಿ ನಂಗೆ ಬೆನ್ನೋವು ಅದೆಲ್ಲ ರಿಲೀಫ್ ಆಗಿಬಿಟ್ಟಿದೆ ಇವಾಗ. ಸೊ ಮನೇಲಿ ಕೆಲಸ ನಡೀತಾ ಇದೆ. ಅಲ್ಲಿ ಹೋಗ್ಬಿಟ್ಟು ಡಿಸ್ಟರ್ಬ್ ಮಾಡ್ತಾ ಇದ್ದ. ನಾನು ಮಾಡ್ತೀನಿ, ನಾನು ಮಾರ್ಕ್ ಹಾಕ್ತೀನಿ, ನಾನು ಪೆನ್ ತೊಗೊಂಡು ಬರಿತೀನಿ ಅಂತ ಅಂದ್ಕೊಂಡು ಮಾಡ್ತಿದ್ದ. ನಮಗಂತೂ ಇಲ್ಲಿ ಯಾವಾಗ ಕೆಲಸ ಮುಗಿಯುತ್ತೋ ಮನೇಲಿ ಅಂತ ಅನ್ನಿಸ್ಬಿಟ್ಟಿದೆ. ಇವನಿಗೂ ಆಟ ಆಡೋಕ್ಕೂ ಸರಿಯಾಗಿ ಇಲ್ಲಿ ಜಾಗ ಸಾಕಾಗಲ್ಲ. ಅಲ್ಲಲ್ಲೇ ಆಟ ಆಡ್ಕೊಂಡಿದ್ದಾನೆ ಹೆಂಗೋ ಓಡಾಡಿಕೊಂಡು. ಏನೋ ಒಂದು ಸಣ್ಣ ಕೆಲಸಕ್ಕೆ ಅಂತ ಕರೆಸಿದ್ದು, ನನ್ನ ರೂಮ್ದು ಸ್ವಲ್ಪ ಮಂಚ ಸರಿ ಮಾಡಬೇಕಿತ್ತು. ಸೊ ಅದೊಂದು ಕೆಲಸಕ್ಕೆ ಅಂತ ಕರೆಸಿ ಇವಾಗ ಪೆಂಡಿಂಗಲ್ಲಿ ಇದ್ದಿರೋ ಎಲ್ಲ ಕೆಲಸ, ಅಡುಗೆ ಮನೆಗೆ ಕಬೋರ್ಡು ಮತ್ತು ಟಿ ವಿ ಯೂನಿಟು ಅದು ಇದು ಈ ಥರ ಒಂದು ಎಲ್ಲ ಕೆಲಸನೂ ಇವಾಗ ಆಗ್ತಾ ಇದೆ. ಬಟ್ ಯಾವತ್ತು ಕಂಪ್ಲೀಟ್ ಆಗುತ್ತೋ ಇಷ್ಟು ಗೊತ್ತಿಲ್ಲ. ಕಂಪ್ಲೀಟ್ ಆಗೋವರೆಗೂ ಮನೆ ಹಿಂಗೇನೆ, ಯಾವಾಗಲೂ ಹಿಂಗೆ ಇರುತ್ತೆ ಇನ್ನು ಸದ್ಯಕ್ಕೆ. ಅಲ್ಲೇ ಪಾಪ ಇವನು ಹೆಂಗೋ ಆಟ ಆಡ್ಕೊಂಡಿದ್ದಾನೆ. ಹುಲಿ ಬಂತು ಅಂದ್ಕೊಂಡು ಎಲ್ಲರಿಗೂ ಎದುರಿಸ್ಕೊಂಡು ಆಟ ಆಡ್ತಾ ಇದ್ದಾನೆ. ಎದ್ದೇಳು ಪುನು, ಸಾಕು ಮಂಡಿ ನೋವುತ್ತೆ, ಎದ್ದೇಳು. ಮತ್ತೆ ಒಂದು ಹೀಟ್ ಪ್ರೊಟೆಕ್ಟರ್ನ ತರಿಸಿದ್ದೆ ನಾನು ಮೀಶೋದಲ್ಲಿ. ಇದು ಹೆಂಗೆ ಅಂದರೆ ಇದು ಅಡ್ಜಸ್ಟಬಲ್, ಯಾವ ಐರನ್ ಬಾಕ್ಸಿಗಾದರೂ ಹಾಕೋಬೋದು. ಅಲ್ಲಿ ಸ್ಪ್ರಿಂಗ್ ಕೊಟ್ಟಿದ್ದಾರಲ್ಲ, ಹಾಗಾಗಿ ಇದು ಅಡ್ಜಸ್ಟಬಲ್, ಎಲ್ಲಿಗೆ ಬೇಕಾದರೂ ಯೂಸ್ ಮಾಡ್ಬೋದು. ಇದನ್ನು ಹಾಕ್ಕೊಂಡು ಐರನ್ ಮಾಡಿದ್ರೆ ಯಾವುದೇ ಬಟ್ಟೆ ಕೂಡ ಸುಟ್ಟೋಗಲ್ಲ. ಇವಾಗ ಸಾವಿರಾರು ರೂಪಾಯಿ ಕೊಟ್ಟು ರೇಷ್ಮೆ ಸೀರೆಗಳು ತೊಗೊಂಡಿರ್ತೀವಿ, ಅದನ್ನು ಹೋಗಿ ಮಿಸ್ ಆದರೆ ಸುಟ್ಟೋಗ್ಬಿಡುತ್ತೆ. ಸೊ ಈ ಥರದ್ದನ್ನು ಹಾಕೊಂಡ್ಬಿಟ್ರೆ ಸುಡಲ್ಲ. ಇದು ಮೆಲ್ಟ್ ಆಗಲ್ವಾ ಅಂತ ಹೇಳ್ಬೋದು. ಇಲ್ಲ, ಮೆಲ್ಟ್ ಆಗಲ್ಲ ಇದು. ನಾನು ಮಣಿಗೋಸ್ಕರ ಅಂತ ತರಿಸ್ದೆ. ಅವನು ಶರ್ಟ್ಸ್ ಎಲ್ಲ ಐರನ್ ಮಾಡ್ಕೊತಿರ್ತಾನಲ್ಲ, ಯಾವಾಗಾದ್ರೂ ಒಂದೊಂದ್ಸಲ ಹೀಟ್ ಆಗಿಬಿಟ್ರೆ ಹಾಳಾಗುತ್ತೆ ಅಂತಂದ್ಬಿಟ್ಟು ಈ ಹೀಟ್ ಪ್ರೊಟೆಕ್ಟರ್ನ ತರಿಸಿದ್ದೀನಿ. ಇದು ಲಿಂಕ್ ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಬೇಕಿದ್ರೆ ಚೆಕ್ ಮಾಡಿ. ಕ್ವಾಲಿಟಿ ಕೂಡ ಚೆನ್ನಾಗಿದೆ. ನನಗೆ ಬಿಸಿ ಮುಟ್ಟಕ್ಕಾಗದೆ ಸರಿಯಾಗಿ ಹಾಕಿಲ್ಲ. ಸೊ ಚೆನ್ನಾಗಿ ಬಂತು, ನನಗೂ ಇಷ್ಟ ಆಯಿತು. ಆಮೇಲಿಂದ ಇದು ನೆಕ್ಸ್ಟ್ ಡೇ ಚಪಾತಿ, ಸಾಗು ಮತ್ತು ಏನೋ ಒಂದೊಂದ್ಸಲ ವರ್ಡ್ಗಳು, ಪದಗಳೇ ಬರಲ್ಲ ಬಾಯಿಗೆ ಪಟ ಪಟ ಅಂತ. ಮೊಳಕೆ ಕಟ್ಟಿರೋ ಹಸಿ ಕಡಲೆ ಇರುತ್ತಲ್ಲ, ಅದರದ್ದು ಪಲ್ಯ ಇವತ್ತು. ಸೊ ಇವಾಗ ಒಂಥರ ಚೆನ್ನಾಗಿದೆ, ತಿನ್ಕೊಂಡು ಕೂತಿರೋದು.
ಸೊ ಏನು ಸದ್ಯಕ್ಕೆ ಏನು ಕೆಲಸ ಇಲ್ಲ. ಲಾಸ್ಟ್ ಪ್ರೆಗ್ನೆನ್ಸಿನಲ್ಲಿ ನಾನೇ ಕೆಳಗೆ ಕೂತ್ಕೊಳ್ಳೋದು, ಎದ್ದೇಳೋದು, ಓಡಾಡೋದು, ಸುಮ್ಮನೆ ಅನಾವಶ್ಯಕವಾಗೂ ಇದ್ರೂ ಓಡಾಡೋದು, ಆ ಥರ ಆ್ಯಕ್ಟಿವ್ ಆಗಿರಬೇಕು. ಅಕಸ್ಮಾತ್ ಏನಾದರೂ ನಾರ್ಮಲ್ಲೇ ಟ್ರೈ ಮಾಡ್ತೀವಿ ಅಂತಂದರೆ ಆಗಲಿ, ಸ್ವಲ್ಪ ಈಸಿ ಆಗಲಿ ಅಂತಂದ್ಬಿಟ್ಟು ಎಕ್ಸಸೈಸ್ ಎಲ್ಲ ಮಾಡೋದು, ಮೆಟ್ಲು ಹತ್ತೋದು, ಕಾಲೇಜಲ್ಲಿ ಮೆಟ್ಲು ಇಳಿಯೋದು, ಹೀಗೆಲ್ಲ ಮಾಡಿದ್ದೀನಿ. ಅದು ಯಾವಾಗ ಆಗಲಿಲ್ಲ. ಸೊ ಅದು ಆಸೆನೇ ಹೊರ್ಟೋಯ್ತು ನನಗೆ. ಅಷ್ಟು ಕಷ್ಟಪಟ್ಟರು ಏನೂ ಆಗಲಿಲ್ವಲ್ಲ ಅಂತ. ಸೊ ಹಂಗಾಗಿ ಇದರಲ್ಲಿ ಏನು ರಿಸ್ಕ್ ತಗೊತಾ ಇಲ್ಲ. ಊಟ ಮಾಡ್ತೀನಿ. ನನ್ನ ತಟ್ಟೆ ನಾನು ತೊಳೆದ್ಬಿಡ್ತೀನಿ. ಅಟ್ಲೀಸ್ಟ್ ಅಷ್ಟಾದರೂ ಮಾಡೋಣ ಅಂತ ಅಷ್ಟೇ. ಆಮೇಲಿಂದ ಇನ್ನೇನು ಡೆಲಿವರಿ ಡೇಟ್ ಹತ್ತತ್ರ ಬರ್ತಾ ಇದೆ. ಹಾಗಾಗಿ ಒಂದಷ್ಟು ಬಟ್ಟೆಗಳೆಲ್ಲ ಏನು ಬೇಕು ಹಾಸ್ಪಿಟಲ್ಗೆ ಪ್ಯಾಕ್ ಮಾಡೋದಕ್ಕೆ ಮನೇಲಿ ಏನಿತ್ತು ಅದನ್ನು ವಾಶ್ ಮಾಡಿ ಎಲ್ಲ ಹಾಕಿದ್ದೀನಿ. ಈ ಸಲ ಏನು ಜಾಸ್ತಿ ಹೊರಗಡೆ ಆನ್ಲೈನಿಂದ ಏನು ತರಿಸ್ಕೊಳ್ಳೋ ಅಷ್ಟಿಲ್ಲ. ಯಾಕಂದರೆ ಆಲ್ಮೋಸ್ಟ್ ಪುನರ್ವನ್ ಪ್ರೆಗ್ನೆನ್ಸಿನಲ್ಲಿ ಸಾರಿ ಹೌದು, ಅವನ ಡೆಲಿವರಿ ಟೈಮಲ್ಲಿ ಸಾರಿ ಅವ್ನು ಹುಟ್ಟಿದಾಗ ತರಿಸ್ಕೊಂಡಿದ್ವಲ್ಲ, ಅದೇ ಸುಮಾರು ಆಗುತ್ತೆ. ಸುಮ್ಮನೆ ಏನಕ್ಕೆ ಪದೇ ಪದೇ ಹೊಸದಕ್ಕೆ ಇನ್ವೆಸ್ಟ್ ಮಾಡೋದು ಅಂತಂದ್ಬಿಟ್ಟು ಜಾಸ್ತಿ ಅದಕ್ಕೂ ಇನ್ವೆಸ್ಟ್ ಮಾಡ್ತಿಲ್ಲ. ಪಾಪುದೊಂದಷ್ಟು ಬಟ್ಟೆಗಳು ಬೇಕು. ಅದನ್ನು ಸ್ವಲ್ಪ ನಿಧಾನಕ್ಕೆ ತರಿಸ್ಕೋಬೇಕು. ಮತ್ತು ಅದು ಫೀಡಿಂಗ್ ಡ್ರೆಸ್ಸು ಅದೊಂದಷ್ಟು ತರಿಸಿ ವಾಶ್ ಮಾಡಿ ಹಾಕಿದ್ದೀನಿ. ಮಿಟ್ಟನ್ಸು, ಸಾಕ್ಸು ಅದೆಲ್ಲದೂ ಕೂಡ ಪುನರ್ವಂದೇನೆ. ಎಲ್ಲದನ್ನೂ ಒಂದು ಎರಡೆರಡು ಎತ್ತಿಟ್ಟಿದ್ದೆ ಅವನದು ಒಂದು ನೆನಪಿಗಿರಲಿ ಅಂತಂದ್ಬಿಟ್ಟು. ಅದನ್ನೇ ಇವಾಗ ಯೂಸ್ ಮಾಡೋಣ ಸದ್ಯಕ್ಕೆ ಅಂದ್ಬಿಟ್ಟು ಹಾಕಿದ್ದೀನಿ. ಆಮೇಲೆ ತರಿಸ್ಕೋಬೇಕು ಎಕ್ಸ್ಟ್ರಾ ಬೇಕಾಗೋದ್ರಿಂದ. ಆಮೇಲೆ ಮೀಶೋದಲ್ಲಿ ಇದು ಪಾಟ್ ತರಿಸಿದ್ದೆ. ಇದು ಸೆಟ್ ಆಫ್ 4 ಬರುತ್ತೆ. ಅಮೌಂಟ್ ಎಷ್ಟೋ ಮರೆತೆ ನಾನು. ಗಿಡಗಳೆಲ್ಲ ಚೆನ್ನಾಗಿ ಬಂದಿತ್ತು. ಬಟ್ ನಾನು ವೇಸ್ಟ್ ಪ್ಲಾಸ್ಟಿಕ್ ಬರುತ್ತಲ್ಲ ಡಬ್ಬಗಳು, ಅದರಲ್ಲಿ ಹಾಕ್ಬಿಟ್ಟಿದ್ದೆ. ಅದು ಯಾಕೋ ಅಷ್ಟು ಚೆನ್ನಾಗಿ ಕಾಣ್ತಿರ್ಲಿಲ್ಲ ಇವಾಗ. ಅದಕ್ಕೆ ಅದೆಲ್ಲ ತೆಗೆದ್ಬಿಟ್ಟು ಇವಾಗ ಪಾಟಿಗೆ ಹಾಕಿ ಇಟ್ಟಿದ್ದೀನಿ. ನನಗೇನೋ ಖುಷಿ ಈ ಥರದ್ದೆಲ್ಲ ಮಾಡೋದಕ್ಕೆ ಇಷ್ಟ. ಗಿಡಗಳೆಲ್ಲ ಹಿಂಗೆ ಹಾಕೋದು ಅದೆಲ್ಲ. ಮತ್ತು ಮಸ್ಲಿನ್ದು ಕಾಟನ್ ಬರುತ್ತೆ ನೋಡಿ, ಮಸ್ಲಿನ್ ಕ್ಲಾತ್ ಬರುತ್ತಲ್ಲ, ಅದರದ್ದು ಕರ್ಚೀಫು ತರಿಸ್ಕೊಂಡಿದ್ದೆ. ಇದು ಸೆಟ್ ಆಫ್ 5 ಬರುತ್ತೆ. ನಂಗಂತೂ ಅದು ಸಖತ್ ಇಷ್ಟ ಆಯಿತು. ತುಂಬ ಅಂದರೆ ತುಂಬ ಸಾಫ್ಟಾಗಿದೆ ಮೆಟೀರಿಯಲ್ಲು. ಮತ್ತು ಬೇಕಾಗುತ್ತೆ. ಈಗ ನೆಕ್ಸ್ಟ್ ಮಗುಗೆ ಯಾವ್ಯಾವುದೋ ಹೊರಟೋಗಿರೋ ಬಟ್ಟೆ ಎಲ್ಲ ಯೂಸ್ ಮಾಡೋಕ್ಕಾಗಲ್ಲ. ತುಂಬ ಸಾಫ್ಟಾಗಿದೆ ಇದು. ಹಾಗಾಗಿ ಇದನ್ನು ಒಂದು ಪ್ಯಾಕ್ ಆಫ್ 5 ತರಿಸ್ಕೊಂಡೆ ಮೀಶೋದಲ್ಲಿ. ನಾನು ಆಲ್ಮೋಸ್ಟ್ ಏನೇನು ತರಿಸಿದ್ದೀನಿ ಎಲ್ಲ ಮೀಶೋದಲ್ಲೇ. ಅಮೆಝಾನಲ್ಲಿ ಒಂದು ಸ್ವಲ್ಪ ತರಿಸ್ಕೊಂಡಿರ್ತೀನಿ ಅಷ್ಟೇ, ಕಡಿಮೆ ಅಮೆಝಾನಲ್ಲಿ. ಮೀಶೋದಲ್ಲೇ ಜಾಸ್ತಿ ನಾನು ತರಿಸಿರೋದು. ಒಂದು ಸೈಡಲ್ಲಿ ಡಿಸೈನ್ ಇದೆ, ಇನ್ನೊಂದು ಸೈಡಲ್ಲಿ ಡಿಸೈನ್ ಇಲ್ಲ, ಪ್ಲೇನ್ ಇದೆ. ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಮತ್ತು ಅಡುಗೆ ಮನೆಗೆ ಅಂತ ಅಂದ್ಬಿಟ್ಟು ಇವಾಗ ವೇಸ್ಟ್ ಬಟ್ಟೆಗಳೆಲ್ಲ ಇಲ್ಲದೇ ಇದ್ದಾಗ ಇದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಇದನ್ನು ರಿಯೂಸ್ ಕೂಡ ಮಾಡ್ಬೋದು. ಫುಲ್ ಒಂದು ಬಂಡಲ್ ಕೊಟ್ಟಿರ್ತಾರೆ. ಈ ಥರ ಅವರೇ ಕಟ್ ಮಾಡ್ಕೊಳ್ಳೋದಕ್ಕೆ ಅಂತ ಗ್ಯಾಪ್ ಕೂಡ ಕೊಟ್ಟಿರ್ತಾರೆ. ಕಟ್ ಮಾಡ್ಕೊಬೋದು ಈಸಿಯಾಗಿ. ಮತ್ತು ಇದು ರಿಯೂಸಬಲ್. ಒಂದು ಸಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ವಾಶ್ ಮಾಡಿ, ಇವಾಗ ನಾವು ಬಟ್ಟೆಗಳೆಲ್ಲ ಹೆಂಗೆ ಅಡುಗೆ ಮನೆಯಲ್ಲಿ ವಾಶ್ ಮಾಡ್ಬಿಟ್ಟು ಮತ್ತೆ ಯೂಸ್ ಮಾಡ್ತೀವೋ ಆ ಥರ ಯೂಸ್ ಮಾಡ್ಬೋದು. ನೀರೆಲ್ಲ ಚೆನ್ನಾಗಿ ಹಿಂಡುತ್ತೆ. ಟೈಲ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ, ಸಿಂಕು ಅದೆಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತರಿಸಿದ್ದೆ. ಆಮೇಲೆ ಇದು ಆ್ಯಕ್ಚುಲಿ ನಾನು ಮಾಲೂರಲ್ಲಿದ್ದಾಗ ಬುಕ್ ಮಾಡಬೇಕು ಅಂದ್ಕೊಂಡು ಅದು ಏನೋ ಆಗಿ ಇವಾಗ ಬುಕ್ ಮಾಡ್ದಂಗೆ ಆಯಿತು. ಇದು ಆ್ಯಕ್ಚುಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಬಗ್ಗಿ ಇವಾಗ ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ. ಮತ್ತು ಬೆನ್ನು ನೋವು, ಸೊಂಟ ನೋವು ಇರೋರೆಲ್ಲ ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಿರುತ್ತೆ. ಅಂಥವ್ರಿಗೆ ಇದು ಬೆಸ್ಟ್ ಆ್ಯಕ್ಚುಲಿ. ಈ ಥರ ಎಲ್ಲ ರೊಟೇಟ್ ಆಗೋದ್ರಿಂದ ಚೆನ್ನಾಗಿದೆ. ಮತ್ತು ನೀರನ್ನು ಅಷ್ಟೇ ತಳ್ಳೋದಕ್ಕೆ ಅಂತ ನೋಡಿ ಈ ಥರ ಕೊಟ್ಟಿದ್ದಾರೆ. ನೀರನ್ನು ತಳ್ಕೊಬೋದು ಇದರಲ್ಲಿ. ಚೆನ್ನಾಗಿದೆ ಕ್ವಾಲಿಟಿ. ನನಗದು ಇನ್ನೂ ಲೆಂತ್ ಬರುತ್ತೆ ಏನೋ ಗೊತ್ತಿಲ್ಲ, ಚೆಕ್ ಮಾಡಿಲ್ಲ. ಅದು ಪೂರ್ತಿ ಚೆಕ್ ಮಾಡಬೇಕು. ಮತ್ತು ಇದೊಂದು ಹ್ಯಾಂಗರ್ನ ತರಿಸಿದ್ದೆ, ಟವಲ್ ಏನಾದರೂ ಹಾಕಿಡೋದಕ್ಕೆ ಅಂತ ಈ ಥರ ಕೊಟ್ಟಿದ್ದಾರೆ. ಅಷ್ಟೇ, ಎಲ್ಲ ಓಪನ್ ಮಾಡಿ ಡೀಪಾಗಿ ನೋಡಿಲ್ಲ. ಸದ್ಯಕ್ಕೆ ಇಷ್ಟು ನೋಡಿದ್ದೀನಿ. ಆಮೇಲೆ ಫಿಟ್ ಮಾಡಿದ್ಮೇಲೆ ಆದರೆ ನೆನಪಾದರೆ ತೋರಿಸ್ತೀನಿ ನಿಮಗೆ ಹೆಂಗೆ ಬರುತ್ತೆ ಇದು ಅಂತ. ಫೋಟೋ ಅಟ್ಯಾಚ್ ಮಾಡಿರ್ತೀನಿ ನೋಡಿ. ಮತ್ತೆ ಹೊಸ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.